ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಆದರೆ ಬ್ರಹ್ಮಾಂಡದ ನಕ್ಷೆಯಾಗಿದ್ದರೆ, ಮಾನವ ದೇಹದ ಕೈಪಿಡಿ ಮತ್ತು ದೈವಿಕ ನೃತ್ಯ ಮತ್ತು ಪವಿತ್ರ ಸಂಗೀತದ ವೇದಿಕೆಯಾಗಿದ್ದರೆ ಏನು? ಈ ವಿಡಿಯೋವು ನಿಮ್ಮನ್ನು ಚಿದಂಬರಂಗೆ ಕರೆದೊಯ್ಯುತ್ತದೆ. ಅಲ್ಲಿ ಶಿವನು ನಟರಾಜನಾಗಿ ನೃತ್ಯ ಮಾಡುತ್ತಾನೆ, ಬಾಹ್ಯಾಕಾಶವನ್ನು ಪೂಜಿಸಲಾಗುತ್ತದೆ ಮತ್ತು ಭಕ್ತಿಯು ಚಲನೆ ಮತ್ತು ಧ್ವನಿಯಾಗುತ್ತದೆ. ಈ ಪ್ರಯಾಣದಲ್ಲಿ ನೀವು ಕಂಡುಕೊಳ್ಳುವಿರಿ ಚಿದಂಬರನ್ ಬಗ್ಗೆ ಅಪರೂಪದ ಮತ್ತು ಕಡಿಮೆ ತಿಳಿದಿರುವ ಸಂಗತಿಗಳು, ಪಂಚಭೂತ ಸ್ಥಳ ಮತ್ತು ಪಂಚಸಭೆ ಎರಡರಲ್ಲೂ ಅದರ ಪಾತ್ರ, ಚಿದಂಬರ ರಹಸ್ಯನ ಗಾಢವಾದ ರಹಸ್ಯ, ಪತಂಜಲಿ ಮತ್ತು ವ್ಯಾಘ್ರಪಾದರ ಪವಿತ್ರ ಉಪಸ್ಥಿತಿ, ಶಿವನ ಆಸ್ಮಿಕ್ ನೃತ್ಯಕ್ಕೆ ಶಾಶ್ವತ ಸಾಕ್ಷಿಗಳು, ಚಿದಂಬರನ್ ಅವರೊಂದಿಗೆ 20ಕ್ಕೂ ಹೆಚ್ಚು ನೇನ್ಮಾರ್ಕ್ಗಳು ಮತ್ತು ಮಹಾನ್ ಸಂತರ ಆಳವಾದ ಸಂಬಂಧವನ್ನು ಅನ್ವೇಷಿಸುವ 21 ಲಿಂಕ್ ಮಾಡಿದ ವಿಡಿಯೋಗಳು, ದೇವಾರಾಮ್ಸ್ ತಿರುವಾಚಕಂ ಮತ್ತು ಶ್ರೇಷ್ಠ ಸಂಯೋಜಕರ ಕಾಲಾತೀತ ಸಂಗೀತ ಪರಂಪರೆಯನ್ನು ಆಡಿಯೋ ತುಣುಕುಗಳೊಂದಿಗೆ ಪ್ರಸ್ತುತಪಡಿಸಲಾಗಿದೆ ಮತ್ತು ಭರತನಾಟ್ಯವು ನಟರಾಜನ ಲಯದಿಂದ ಹೇಗೆ ರೂಪುಗೊಂಡಿತು ನೃತ್ಯ ಸನ್ನಿವೇಶಗಳ ಮೂಲಕ ವಿವರಿಸಲಾಗಿದೆ. ಇದು ಕೇವಲ ದೇವಾಲಯದ ಕಥೆಯಲ್ಲ, ಇದು ಸ್ವತಃ ಪ್ರಜ್ಞೆಯ ಕಥೆ. ಚಿದಂಬರನ್ ಅವರೊಂದಿಗಿನ ಸಂತರ ಶ್ರೇಷ್ಠತೆ, ಇತಿಹಾಸ ಮತ್ತು ಒಡನಾಟ ಎಷ್ಟು ವಿಶಾಲವಾಗಿದೆಯೆಂದರೆ ಅವುಗಳನ್ನು ಅಲ್ಪಾವಧಿಯಲ್ಲಿ ತಿಳಿಸಲು ಸಾಧ್ಯವಿಲ್ಲ. ಆದ್ದರಿಂದ 21 ಪ್ರತ್ಯೇಕ ಯೂಟ್ಯೂಬ್ ವಿಡಿಯೋಗಳನ್ನು ಈಗಾಗಲೇ ರಚಿಸಲಾಗಿದೆ ಮತ್ತು ಪ್ರಕಟಿಸಲಾಗಿದೆ. ದಯವಿಟ್ಟು ವಿವರಣೆಯಲ್ಲಿ ಒದಗಿಸಲಾದ ಲಿಂಕ್ಗಳನ್ನು ಉಲ್ಲೇಖಿಸಿ ಮತ್ತು ಅವುಗಳನ್ನು ವೀಕ್ಷಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಅವುಗಳಲ್ಲಿ ಹೆಚ್ಚಿನವು ಶಾರ್ಟ್ಸ್ ಆಗಿವೆ. ಚಿದಂಬರನ್ ಅವರ ಅಗಾಧವಾದ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ತಾತ್ವಿಕ ವಿಶಾಲತೆಯನ್ನು ನಿಜವಾಗಿಯೂ ಪ್ರಶಂಸಿಸಲು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮತ್ತು ಲಿಂಕ್ ಮಾಡಿದ ವಿಡಿಯೋಗಳನ್ನು ಸಹ ಅನ್ವೇಷಿಸಿ. ತಮಿಳುನಾಡಿನಲ್ಲಿ ಚಿದಂಬರನ್ ನಟರಾಜ ದೇವಾಲಯವಿದೆ. ಅಲ್ಲಿ ವಿಜ್ಞಾನವು ಆಧ್ಯಾತ್ಮಿಕತೆಯನ್ನು ಸಂಧಿಸುತ್ತದೆ ಮತ್ತು ದೈವತ್ವವು ಬ್ರಹ್ಮಾಂಡದ ಲಯಕ್ಕೆ ನರ್ತಿಸುತ್ತದೆ. ಚಿದಂಬರ ರಹಸ್ಯದ ರಹಸ್ಯದಿಂದ ಹಿಡಿದು ದೇವಾಲಯದ ಅಸಾಧಾರಣ ಸಂಗೀತ, ಖಗೋಳಶಾಸ್ತ್ರ ಮತ್ತು ಅಂಗರಚನಾಶಾಸ್ತ್ರದ ವಿನ್ಯಾಸದವರೆಗೆ, ಚಿದಂಬರನ್ ಅವರು ಪ್ರಾಚೀನ ಭಾರತವು ಭಕ್ತಿ ಮತ್ತು ವಿಜ್ಞಾನದ ನಡುವೆ ಯಾವುದೇ ಗಡಿಯನ್ನು ಹೇಗೆ ನೋಡಲಿಲ್ಲ ಎಂಬುದನ್ನು ಬಹಿರಂಗಪಡಿಸುತ್ತಾರೆ. ಶೈವ ಧರ್ಮದ ಅನುಯಾಯಿಗಳಿಗೆ ಕೋಯಿಲೆ ಎಂಬ ಪದವು ಚಿದಂಬರನ್ ಅವರನ್ನು ಸೂಚಿಸುತ್ತದೆ. ವೈಷ್ಣವರಿಗೆ ಇದು ಶ್ರೀರಂಗಂ ಅನ್ನು ಸೂಚಿಸುತ್ತದೆ. ಜೀವನದಲ್ಲಿ ಒಮ್ಮೆಯಾದರೂ ನಟರಾಜನ ದರ್ಶನ ಪಡೆಯಬೇಕು ಎಂದು ಹೇಳಲಾಗುತ್ತದೆ. ಚಿದಂಬರಂಗೆ ಸ್ವಾಗತ. ಅಲ್ಲಿ ಬ್ರಹ್ಮಾಂಡದ ಲಯಕ್ಕೆ ದೈವತ್ವವು ನರ್ತಿಸುತ್ತದೆ. ಚಿದಂಬರನ್ ಮುಕ್ತಿ ಸ್ಥಳ, ವಿಮೋಚನೆಯ ಸ್ಥಳ. ಪ್ರಾಚೀನ ಸಂಪ್ರದಾಯವು ಹೀಗೆ ಘೋಷಿಸುತ್ತದೆ: ತಿರುವರೂರಿನಲ್ಲಿ ಜನಿಸಿದರೆ ಮೋಕ್ಷ ದೊರೆಯುತ್ತದೆ. ಚಿದಂಬರನ್ನಲ್ಲಿ ನಟರಾಜನ ದರ್ಶನ ಮೋಕ್ಷವನ್ನು ನೀಡುತ್ತದೆ. ತಿರುವಣ್ಣಾಮಲೈನ ಅಣ್ಣಾಮಲೈನ ಆಲೋಚನೆಯು ಮೋಕ್ಷವನ್ನು ನೀಡುತ್ತದೆ. ಕಾಶಿಯಲ್ಲಿ ಸಾವು ಮೋಕ್ಷವನ್ನು ನೀಡುತ್ತದೆ. ಈ ಶೈವ ದೇಗುಲದ ಒಳಗೆ ದಿವ್ಯ ದೇಶಂ ಕೂಡ ಇದೆ. ಗೋವಿಂದರಾಜ ಪೆರುಮಾಳ್ನ ದೇವಾಲಯ. ಇದು ಒಂದೇ ಪವಿತ್ರ ಸ್ಥಳದಲ್ಲಿ ಶಿವ ಮತ್ತು ವಿಷ್ಣುವಿನ ಸಹಬಾಳ್ವೆಯನ್ನು ಸಂಕೇತಿಸುತ್ತದೆ. ಚಿದಂಬರನ್ ಎಂಬ ಹೆಸರು ಬಂದಿದೆ. ಚಿತ್ ಪ್ರಜ್ಞೆ, ಅಂಬರನ್ ಆಕಾಶ ಅಥವಾ ಆಕಾಶ್. ಒಟ್ಟಾರೆಯಾಗಿ ಇದರ ಅರ್ಥ ಚಿದಾಕಾಶಂ, ಪ್ರಜ್ಞೆಯ ಸ್ಥಳ. ಎಲ್ಲಾ ವೇದಗಳು ಮತ್ತು ಧರ್ಮಗ್ರಂಥಗಳು ವಿವರಿಸಿದ ಅಂತಿಮ ಗುರಿ ಅಂತರಂಗದ ಅನಂತ ಅರಿವನ್ನು ಸಾಕ್ಷಾತ್ಕರಿಸುವುದು. ಒಂದು ಕಾಲದಲ್ಲಿ ಪವಿತ್ರ ಮ್ಯಾಂಗ್ರೋವ್ ಕಾಡಿಗಾಗಿ ತಿಲ್ಲೈ ಎಂದು ಕರೆಯಲ್ಪಡುತ್ತಿದ್ದ ಈ ಪಟ್ಟಣವು 300-500 ವರ್ಷಗಳಿಂದ ಶೈವ ಆರಾಧನೆಯ ಕೇಂದ್ರವಾಗಿದೆ. ಮೂಲತಃ ತಿಲ್ಲೈ ವನನನ್ನು ಶಕ್ತಿ ಮತ್ತು ಕಾಸ್ಮಿಕ್ ಶಕ್ತಿಯ ಉಗ್ರ ಸಾಕಾರ ರೂಪವಾದ ಕಾಳಿ ದೇವಿ ಕಾವಲು ಕಾಡುತ್ತಿದ್ದಳು. ಆನಂದ ತಾಂಡವವನ್ನು ಬಹಿರಂಗಪಡಿಸಲು ಶಿವನು ನಟರಾಜನಾಗಿ ಬಂದಾಗ ಲೀಲಾವನ್ನು ನೃತ್ಯ, ದ್ವಂದ್ವಯುದ್ಧ ಮತ್ತು ಊರ್ಧ್ವ ತಾಂಡವವಾಗಿ ಅಭಿನಯಿಸಲಾಯಿತು. ಕಾಳಿ ಕಾಡಿನಿಂದ ಗಡಿಗೆ ತೆರಳಿದಳು. ಭಗವಾನ್ ಶಿವನು ತನ್ನ ನಿಜವಾದ ರೂಪವನ್ನು ತಿಲ್ಲೈವನನಲ್ಲಿ ನಟರಾಜ ಎಂದು ಬಹಿರಂಗಪಡಿಸಿದನು. ಅಹಂಕಾರವನ್ನು ಕರಗಿಸಿ ಆಚರಣೆ ಮತ್ತು ಕರ್ಮ ಮಾತ್ರ ಬ್ರಹ್ಮಾಂಡವನ್ನು ಆಳುತ್ತದೆ ಎಂದು ನಂಬುವ ಪ್ರಬಲ ಋಷಿಗಳು ವಾಸಿಸುತ್ತಿದ್ದರು. ತಿಲ್ಲೈವನನಲ್ಲಿ ಪತಂಜಲಿ ಮತ್ತು ವ್ಯಾಘ್ರಪಾದರು ನಟರಾಜನ ಕಾಸ್ಮಿಕ್ ನೃತ್ಯಕ್ಕೆ ಸಾಕ್ಷಿಯಾದರು. ಶುದ್ಧ ಭಕ್ತಿಯ ಮಗನಾದ ಉಪಮನ್ಯು ವ್ಯಾಘ್ರಪಾದನು ಚಿದಂಬರನ್ನಲ್ಲಿ ಹಾಲಿನ ಸಾಗರವನ್ನು ಸುರಿಯಲು ಶಿವನನ್ನು ಪ್ರೇರೇಪಿಸಿದನು. ಮುಗ್ಧತೆ ಮತ್ತು ನಂಬಿಕೆಯು ದೈವಿಕ ಅನುಗ್ರಹವನ್ನು ಆದೇಶಿಸುತ್ತದೆ ಎಂದು ಸಾಬೀತುಪಡಿಸಿತು. ಶಿವಗಂಗೆಯಲ್ಲಿ ಕುಷ್ಠರೋಗದಿಂದ ಗುಣಮುಖನಾದ ರಾಜ ಹಿರಣ್ಯವರ್ಮನು ಬಂಗಾರದ ದೇಹದ ರಕ್ಷಕನಾಗಿ ಎದ್ದು ತಿಲ್ಲೆಯನ್ನು ಪವಿತ್ರ ದೇವಾಲಯ ನಗರವನ್ನಾಗಿ ಪರಿವರ್ತಿಸಿದನು. ಈ ದೇವಾಲಯವು ಚೋಳರ ಮತ್ತು ನಂತರ ಪಾಂಡ್ಯ, ವಿಜಯನಗರ ಮತ್ತು ಮರಾಠ ರಾಜರ ಅಡಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು. ಚಿದಂಬರನ್ ಶಿವನನ್ನು 3 ರೂಪಗಳಲ್ಲಿ ವಿಶಿಷ್ಟವಾಗಿ ನೆಲೆಸಿದ್ದಾರೆ. ಶಕಲಾ ತಿರುಮೇನಿ, ಭಗವಾನ್ ನಟರಾಜನ ಮಾನವ ರೂಪದ ರೂಪ. ಸಕಲ ನಿಷ್ಕಲಾ ತಿರುಮೇನಿ, ಚಂದ್ರಮೌಳೇಶ್ವರರ್ನ ಸ್ಫಟಿಕ ಲಿಂಗವಾಗಿ ಅರೆ ರೂಪ. ನಿಷ್ಕಲಾ ತಿರುಮೇನಿ, ಚಿದಂಬರ ರಹಸ್ಯನ ನಿರಾಕಾರ ಸ್ಥಳ. ಭಗವಾನ್ ನಟರಾಜನು ಆನಂದ ತಾಂಡವ ಅಂದರೆ ಆನಂದದ ನೃತ್ಯವನ್ನು ಪ್ರದರ್ಶಿಸುತ್ತಾನೆ. ಪ್ರತಿಯೊಂದು ಸನ್ನೆಯು ಪಂಚಕೃತ್ಯವನ್ನು ಸಂಕೇತಿಸುತ್ತದೆ. 5 ಕಾಸ್ಮಿಕ್ ಕ್ರಿಯೆಗಳು: ಸೃಷ್ಟಿ, ಡ್ರಮ್ ವಿನಾಶ್, ಬೆಂಕಿ ರಕ್ಷಣೆ, ಎತ್ತಿದ ಕೈ ಮರೆಮಾಚುವಿಕೆ, ಅಜ್ಞಾನದ ಮೇಲೆ ಪಾದ ಗ್ರೇಸ್, ವಿಮೋಚನೆಯ ಎತ್ತಿದ ಪಾದ ಬೆಂಕಿಯಿಂದ ಸುತ್ತುವರೆದಿರುವ ನಟರಾಜನು ವಿನಾಶವು ಪುನರ್ಜನ್ಮಕ್ಕೆ ಕಾರಣವಾಗುತ್ತದೆ ಎಂದು ತೋರಿಸುತ್ತಾನೆ ಮತ್ತು ಅವ್ಯವಸ್ಥೆಯು ಸಾಮರಸ್ಯದಿಂದ ಸಮತೋಲನಗೊಳ್ಳುತ್ತದೆ. ಚಿದಂಬರಂ ಪಂಚಭೂತ ಸ್ಥಳಗಳಲ್ಲಿ ಒಂದಾಗಿದೆ. ಅಲ್ಲಿ ಶಿವನನ್ನು ಆಕಾಶ, ಬಾಹ್ಯಾಕಾಶ ಎಂದು ಪೂಜಿಸಲಾಗುತ್ತದೆ.
ಕಾಂಚೀಪುರಂನ ಏಕಾಂಬರೇಶ್ವರ ದೇವಸ್ಥಾನದಲ್ಲಿ ಭೂಮಿ, ತಿರುವಾನೈಕಾವಲ್ನ ಜಂಬುಕೇಶ್ವರ ದೇವಸ್ಥಾನದಲ್ಲಿ ನೀರು, ತಿರುವಣ್ಣಾಮಲೈನ ಅಣ್ಣಾಮಲೈಯರ್ ದೇವಸ್ಥಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕಾಳಹಸ್ತಿ ದೇವಸ್ಥಾನಕ್ಕೆ ಪ್ರಸಾರ ಚಿದಂಬರಂ ಪ್ರಾಚೀನ ತಮಿಳು ಸಂಪ್ರದಾಯ ತಿರುಮೂಲರ್ನಂತೆ ಮತ್ತು ಆಧುನಿಕ ಆಧ್ಯಾತ್ಮಿಕ ನಂಬಿಕೆಗಳ ಪ್ರಕಾರ ಭೂಮಿಯ ಕಾಂತಿಯ ಕೇಂದ್ರದಲ್ಲಿದೆ ಎಂದು ಪರಿಗಣಿಸಲಾಗಿದೆ. ಅದರ ನಟರಾಜನ ಹೆಬ್ಬೆರಳು ಈ ಸ್ಥಳವನ್ನು ಗುರುತಿಸುತ್ತದೆ. ಇದು ಮೇಲ್ಮುಖ ಶಕ್ತಿಯ ಹರಿವನ್ನು ಸಕ್ರಿಯಗೊಳಿಸುತ್ತದೆ. ಚಿದಂಬರಂ, ಕಾಂಚೀಪುರಂ ಮತ್ತು ಶ್ರೀಕಾಳಹಸ್ತಿ ಜಿಲ್ಲೆಗಳನ್ನು 7941 ಪೂರ್ವ ರೇಖಾಂಶದಲ್ಲಿ ನಿಖರವಾಗಿ ಇರಿಸಲಾಗಿದೆ. ಕಾಸ್ಮಿಕ್ ಸಾಮರಸ್ಯದ ಸಂಕೇತ. ಚಿದಂಬರಂ ಕೂಡ ಪಂಚಸಭಾಗಳಲ್ಲಿ ಒಬ್ಬರು. ಅಲ್ಲಿ ಶಿವನು ತನ್ನ ಕಾಸ್ಮಿಕ್ ನೃತ್ಯವನ್ನು ಚಿತ್ಸಭಾ ಪ್ರಜ್ಞೆಯ ಸಭಾಂಗಣದಲ್ಲಿ ಪ್ರದರ್ಶಿಸಿದನು. ಚಿದಂಬರಂ ಹೊರತುಪಡಿಸಿ ಮದುರೈನ ರಚಿತ ಸಭಾ ಬೆಳ್ಳಿ ಸಭಾಂಗಣ, ತಿರುನೆಲ್ವೇಲಿಯಲ್ಲಿರುವ ತಾಮೀರ ಸಭಾ ತಾಮ್ರದ ಸಭಾಂಗಣ, ತಿರುವಾಲಂಗಡಿನ ರತ್ನ ಸಭಾಂಗಣ ಮತ್ತು ತಿರುಕುಟ್ರಾಲನ್ನಲ್ಲಿರುವ ಚಿತ್ರ ಸಭಾಂಗಣ. ಚಿದಂಬರಂ ದೇವಾಲಯದ ವಿನ್ಯಾಸವು ಮಾನವ ದೇಹವನ್ನು ಎನ್ಕೋಡ್ ಮಾಡುತ್ತದೆ, ಬಾಹ್ಯ ಬ್ರಹ್ಮಾಂಡ ಮತ್ತು ಆಂತರಿಕ ಆತ್ಮವನ್ನು ಬೆಸೆಯುತ್ತದೆ. 9 ಹೆಬ್ಬಾಗಿಲುಗಳು ಮಾನವ ದೇಹದ 9 ತೆರೆಯುವಿಕೆಗಳನ್ನು ಪ್ರತಿನಿಧಿಸುತ್ತವೆ. ಚಿನ್ನದ ಗರ್ಭಗುಡಿ ಸ್ವಲ್ಪ ಎಡಕ್ಕೆ ವಾಲುತ್ತದೆ. ಮಾನವ ಹೃದಯದಂತೆ ದಿನಕ್ಕೆ 21,600 ಚಿನ್ನದ ಹೆಂಚುಗಳು ಉಸಿರಾಟವನ್ನು ಪ್ರತಿನಿಧಿಸುತ್ತವೆ. 72,000 ಮೊಳೆಗಳು ನಾಡಿಗಳ ಸಂಕೇತವಾಗಿದೆ. 28 ಸ್ತಂಭಗಳು ಆರಾಧನಾ ವಿಧಾನಗಳನ್ನು ಪ್ರತಿನಿಧಿಸುತ್ತವೆ. 64 ಕಿರಣಗಳು 64 ಕಲೆಗಳನ್ನು ಪ್ರತಿನಿಧಿಸುತ್ತವೆ. ಅಡ್ಡ ಕಿರಣಗಳು ಮಾನವ ದೇಹದಲ್ಲಿನ ರಕ್ತನಾಳಗಳನ್ನು ಪ್ರತಿನಿಧಿಸುತ್ತವೆ. ದೇವಾಲಯವು ಸೂಕ್ಷ್ಮ ಪ್ರಪಂಚ ಮತ್ತು ಸ್ಥೂಲ ರೂಪವನ್ನು ಪ್ರತಿಬಿಂಬಿಸುತ್ತದೆ. ಚಿದಂಬರ ರಹಸ್ಯಂ ಭಗವಾನ್ ನಟರಾಜನ ವಿಗ್ರಹದ ಹಿಂದೆ ಒಂದು ಪರದೆಯನ್ನು ನೇತುಹಾಕಲಾಗಿದೆ. ಇದು ಚಿನ್ನದ ಬಿಲ್ವ ಎಲೆಗಳಿಂದ ಅಲಂಕರಿಸಲ್ಪಟ್ಟ ಖಾಲಿ ಜಾಗವನ್ನು ಬಹಿರಂಗಪಡಿಸುತ್ತದೆ. ಇದು ನಿರಾಕಾರ ಶಿವನನ್ನು ಸಂಕೇತಿಸುತ್ತದೆ, ರೂಪ ಮತ್ತು ವಸ್ತುವನ್ನು ಮೀರಿದ ಶುದ್ಧ ಪ್ರಜ್ಞೆ. ಹೀಗಾಗಿ ಚಿದಂಬರ ರಹಸ್ಯವು ಕೇವಲ ಪರದೆಯ ಹಿಂದೆ ಅಡಗಿರುವ ರಹಸ್ಯವಲ್ಲ. ಭ್ರಮೆ ಮಸುಕಾಗಿದಾಗ ಮತ್ತು ಮನಸ್ಸು ಶರಣಾದಾಗ ನಾವು ಎಲ್ಲೆಡೆ ದೈವವನ್ನು ನೋಡುತ್ತಾರೆ. ಖಾಲಿತನದಲ್ಲಿಯೂ ಸಹ ಇದು ಶಾಶ್ವತ ಸತ್ಯವಾಗಿದೆ. ಚಿದಂಬರಂನಲ್ಲಿ ನಟರಾಜ ವಿಗ್ರಹವನ್ನು ರಚಿಸಿದ ಮಾಸ್ಟರ್ ಶಿಲ್ಪಿ ನಮಶಿವಯಮುತ್ತು ಅವರು ತಿರುನೆಲ್ವೇಲಿ ಜಿಲ್ಲೆಯ ಚೆಪ್ಪರೈ, ಕಟ್ಟರಿ ಮಂಗಲಂ, ಕರಿಸೂಕ್ತ ಮಂಗಲಂ ಮತ್ತು ಕರುವೇಲಂಕುಳನ್ ನಟರಾಜ ದೇವಾಲಯಗಳಿಗೆ ಇನ್ನೂ 4 ಕೃತಿಗಳನ್ನು ಮಾಡಿದ ಕುತೂಹಲಕಾರಿ ಪ್ರಸಂಗವನ್ನು ನೋಡಿ. ಚಿದಂಬರಂ ಶತಮಾನಗಳಿಂದ ಹೆಚ್ಚಿನ ಸಂಖ್ಯೆಯ ಸಂತರು ಮತ್ತು ಅನ್ವೇಷಕರನ್ನು ಸೆಳೆದಿದ್ದಾರೆ. ದಯವಿಟ್ಟು 21 ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ. ಅವುಗಳಲ್ಲಿ ಹೆಚ್ಚಿನವು ಚಿದಂಬರಂ ನಟರಾಜ ಅವರೊಂದಿಗೆ ಸಂಬಂಧ ಹೊಂದಿರುವ ಗ್ರೇಟ್ ಸೇಂಟಾ ಅವರ ಕಿರುಚಿತ್ರಗಳು ನಮ್ಮ ಗ್ರೇಟ್ ಸೇಂಟ್ಸ್ ಆರ್ಟ್ಸ್ ಇಂಡಿಯಾ ಸರಣಿಯಲ್ಲಿ ಕಾಣಿಸಿಕೊಂಡಿವೆ. ಲಿಂಕ್ಗಳಿಗಾಗಿ ವಿಡಿಯೋ ವಿವರಣೆಯನ್ನು ನೋಡಿ. ಸಂತ ಮಾಣಿಕವಸಾಗರ್ ಚಿದಂಬರಂನಲ್ಲಿ ತಮ್ಮ ಕೊನೆಯ ದಿನಗಳನ್ನು ಕಳೆದರು. ಶಿವನು ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ದೇವಾಲಯದಲ್ಲಿ ಅವುಗಳನ್ನು ಬರೆದಿದ್ದಂತೆ ತಿರುವಾಚಕಂ ಪಠಿಸಿದರು. ಪುರೋಹಿತರು ಸ್ವತಃ ಭಗವಂತನಿಂದ ಬರೆದವನು ಎಂಬ ಶಾಸನವನ್ನು ನೋಡಿದಾಗ ಅವರು ಅವನ ಭಕ್ತಿಯನ್ನು ಅರಿತುಕೊಂಡರು. ಮಾಣಿಕವಸಾಗರನು ಇಲ್ಲಿ ಮುಕ್ತಿ ಪಡೆದನು. ಶುದ್ಧ ಭಕ್ತಿಯ ಮೂರ್ತರೂಪವಾದ ನಾಯನಾರ್ ಅವರಿಗೆ ದೇವಾಲಯದ ಪ್ರವೇಶವನ್ನು ನಿರಾಕರಿಸಲಾಯಿತು. ಆದರೆ ಭಗವಾನ್ ನಟರಾಜನ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದರು. ಶಿವನು ಅವನಿಗಾಗಿ ಪವಾಡಗಳನ್ನು ಮಾಡಿದನು. ರಾತ್ರಿಯಿಡೀ ಹೊಲಗಳನ್ನು ಸಿದ್ಧಪಡಿಸುವುದು, ತಿರುಪುಂಗೂರಿನಲ್ಲಿ ಮಹಾನ್ ನಂದಿಯನ್ನು ಸ್ಥಳಾಂತರಿಸುವುದು ಮತ್ತು ಚಿದಂಬರಂನಲ್ಲಿ ಪವಿತ್ರ ಅಗ್ನಿಯ ಮೂಲಕ ಅವನನ್ನು ಪರಿವರ್ತಿಸಿ ಭಗವಂತನ ಕಾಸ್ಮಿಕ್ ನೃತ್ಯದೊಂದಿಗೆ ವಿಲೀನಗೊಳ್ಳಲು ಶಿವನಿಗೆ ಸಮರ್ಪಿತವಾದ ವಿನಮ್ರ ಕುಂಬಾರನಾದ ತಿರುನೀಲಕಂಠ ನಾಯನಾರ್ ಅವರು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಆರಿಸಿಕೊಂಡರು ಮತ್ತು ಅವರ ಸ್ಥಿರ ಪರಿಶುದ್ಧತೆಗಾಗಿ ಚಿದಂಬರಂನಲ್ಲಿ ಭಗವಾನ್ ನಟರಾಜರಿಂದ ಗೌರವಿಸಲ್ಪಟ್ಟರು. ಆಂತರಿಕ ಭಕ್ತಿಯು ಆಚರಣೆಯನ್ನು ಮೀರಿಸುತ್ತದೆ ಎಂದು ಸಾಬೀತುಪಡಿಸಿದರು. ಪ್ರಬಲ ಯೋಧ ಕೂಟ್ರುವ ನಾಯನಾರ್ ದೇವಾಲಯದಲ್ಲಿ ತನ್ನ ಹೆಮ್ಮೆ ಮತ್ತು ವಿಜಯಗಳನ್ನು ಶರಣಾಗಿಸಿದನು. ನಿಜವಾದ ರಾಜತ್ವವು ಭಕ್ತಿಯಲ್ಲಿದೆ, ವಿಜಯವಲ್ಲ ಎಂದು ಅರಿತುಕೊಂಡನು. ನಿರ್ಗತಿಕನಾದ ಆದರೆ ನಂಬಿಕೆಯಲ್ಲಿ ಅಚಲವಾದ ಕಾನಂ ಪುಲ್ಲ ನಾಯನಾರ್ ಶಿವನಿಗಾಗಿ ದೀಪಗಳನ್ನು ಬೆಳಗಿಸಲು ತನ್ನ ಕೂದಲನ್ನು ಸುಟ್ಟುಹಾಕಿದನು. ಪ್ರೇರಿತನಾದ ಭಗವಾನ್ ನಟರಾಜನು ಅವನಿಗೆ ಮೋಕ್ಷವನ್ನು ನೀಡಿದನು. ಪ್ರಸಿದ್ಧ ಶೈವ ವಿದ್ವಾಂಸ ಅಪ್ಪಜ್ಯ ದೀಕ್ಷಿತರ್ ಅವರು ಚಿದಂಬರಂನಲ್ಲಿ ಶಿವನಿಗೆ ಸಂಪೂರ್ಣವಾಗಿ ಶರಣಾಗತಿ ಮಾಡಿ ಭಕ್ತಿಯ ಸಮಾಧಿಯಲ್ಲಿ ತಮ್ಮ ಉಮ್ಮತ್ತ ಪಂಚಶತಿಯನ್ನು ರಚಿಸಿದರು. ಚಿದಂಬರಂನಲ್ಲಿ ಹಲವಾರು ಪವಾಡಗಳನ್ನು ನೆರವೇರಿಸಿದರು. ಮೇಕಂದರ್, ಅರುಳನಂದಿ ಶಿವಾಚಾರ್ಯರು, ಮರಿಜ್ಞನ ಸಂಬಂಧ್ ಮತ್ತು ಉಮಾಪತಿ ಶಿವಾಚಾರ್ಯರ್ ಎಂಬ 4 ಸಂತಾನಾಚಾರ್ಯರು ಭಕ್ತಿ, ಜ್ಞಾನ ಮತ್ತು ಆಧ್ಯಾತ್ಮಿಕ ನಾಯಕತ್ವವನ್ನು ಬೆರೆತು ಚಿದಂಬರಂ ಅವರೊಂದಿಗೆ ಆಳವಾದ ಸಂಬಂಧದೊಂದಿಗೆ ಶೈವ ಸಿದ್ಧಾಂತವನ್ನು ಮುನ್ನಡೆಸಿದರು. ಸಂತ ಚೆಂದನಾರ್ ಚಿದಂಬರಂನ ವಿನಮ್ರ ಶೈವ ಭಕ್ತರಾಗಿದ್ದರು. ಅವರು ತಮ್ಮ ಪರಿಶುದ್ಧ ನಿಸ್ವಾರ್ಥ ಭಕ್ತಿಗೆ ಹೆಸರುವಾಸಿಯಾಗಿದ್ದರು. ಅವರ ಭಕ್ತಿಯಿಂದ ಪ್ರೇರಿತರಾದ ನಟರಾಜರು ಪ್ರಸಾದವನ್ನು ಸ್ವೀಕರಿಸಲು ತಮ್ಮ ಮನೆಗೆ ಬಂದರು ಮತ್ತು ನಂತರ ಚೆಂದನಾರ್ ತಿರುಪ್ಪಲ್ಲಂಡು ಹಾಡಿದಾಗ ಸಿಲುಕಿಕೊಂಡ ದೇವಾಲಯದ ರಥವನ್ನು ಚಲಿಸಿದರು. ಸಂತ ನಂಬಿ ಅಂದರ್ ನಂಬಿ ಅವರು ಚಿದಂಬರಂ ದೇವಾಲಯದಲ್ಲಿ ಮಹಾನ್ ನಾಯನ್ಮಾರ್ಗಳ ಕಳೆದುಹೋದ ತೇವರಂ ಸ್ತೋತ್ರಗಳನ್ನು ಪುನರುತ್ಥಾನಗೊಳಿಸಿದರು. ಈ ಹಾಡುಗಳು ಇಂದಿಗೂ ಪೂಜೆಯಲ್ಲಿ ಪ್ರತಿಧ್ವನಿಸುವುದನ್ನು ಖಚಿತಪಡಿಸಿದರು. ಚೇರಮನ್ ಪೆರುಮಾಳ್ ನಾಯನಾರ್ ಅವರು ನಟರಾಜರನ್ನು ಆಳವಾದ ಭಕ್ತಿಯಿಂದ ಪೂಜಿಸುತ್ತಿದ್ದರು. ಸಂತೋಷಗೊಂಡ ಕರ್ತನು ತನ್ನ ಚಿನ್ನದ ಕಾಲ್ಗೆಜ್ಜೆಯನ್ನು ಪ್ರತಿದಿನ ಪ್ರತಿಧ್ವನಿಸುವಂತೆ ಮಾಡಿದನು. ಗನ್ ನಮ ಶಿವಾಯ ಪಠಿಸುತ್ತಾ ಚೇರಮನ್ ಪೆರುಮಾಳ್ ಕುದುರೆಯ ಮೇಲೆ ಸುಂದರ್ ಅವರನ್ನು ಹಿಂಬಾಲಿಸಿ ಕೈಲಾಸಕ್ಕೆ ಹೋದರು.
ಸೇಕಿಟಾರ್ ಸಂತನಾದ ಮಂತ್ರಿ ಶಿವನ ಭಕ್ತರ ಶಾಶ್ವತ ಚರಿತ್ರೆಯಾದ ಪೆರಿಯ ಪುರಾಣದ ಸಂಯೋಜಕ ಭಗವಾನ್ ನಟರಾಜ ಸ್ವತಃ ಪವಿತ್ರ ಮಹಾಕಾವ್ಯದ ಆರಂಭಿಕ ಮಾತುಗಳನ್ನು ನೀಡಿದರು. ಸೆಕ್ಕಿಟಾರ್ ಅವರ ದೈವಿಕ ಧ್ಯೇಯವನ್ನು ಆಶೀರ್ವದಿಸಿದರು. ರಾಮಲಿಂಗ ವಲ್ಲಲಾರ್ ಚಿದಂಬರಂನಲ್ಲಿ ದೀಪಾರಾಧನೆಯ ಸಮಯದಲ್ಲಿ ಶಿಶುವಿನಂತೆ ಸಂತೋಷದಿಂದ ನಕ್ಕರು. ಇದು ಆರಂಭಿಕ ಆಧ್ಯಾತ್ಮಿಕ ಜಾಗೃತಿಯನ್ನು ಬಹಿರಂಗಪಡಿಸಿತು. ನಂತರ ಚಿದಂಬರ ರಹಸ್ಯನಿಂದ ಪ್ರೇರಿತರಾದ ಒಡಲೂರಿನಲ್ಲಿ ಸತ್ಯಜ್ಞಾನ ಸಭಾವನ್ನು ಸ್ಥಾಪಿಸಿದರು ಮತ್ತು ತಿರುವರುಪ್ಪ ದಿ ಸಾಂಗ್ಸ್ ಆಸ್ ಗ್ರೇಸ್ ಅನ್ನು ರಚಿಸಿದರು. ಗುರು ನಮಶಿವಾಯರ್ ಒಬ್ಬ ಮಹಾನ್ ಸಿದ್ಧರಾಗಿದ್ದರು. ಅವರಿಗೆ ಭಗವಾನ್ ನಟರಾಜ ಗುರುವಾಗಿ ಕಾಣಿಸಿಕೊಂಡರು. ಚಿದಂಬರಂನಲ್ಲಿ ಗುಹಾಯ ನಮಶಿವಾಯರ್ ಆಗಿ ಕಾಣಿಸಿಕೊಂಡರು. ಸ್ವತಃ ಶಿವಕಾಮಿ ದೇವಿಯೇ ಅವನಿಗೆ ಪ್ರತಿದಿನ ಆಹಾರವನ್ನು ಬಡಿಸುತ್ತಿದ್ದಳು. ಅವರ ಪರಿಶುದ್ಧ ಭಕ್ತಿಯು ನಟರಾಜನನ್ನು 3000 ದೀಕ್ಷಿತರ ಮುಂದೆ ಆನಂದ ತಾಂಡವವನ್ನು ಮಾಡಲು ಪ್ರೇರೇಪಿಸಿತು. ಹಲವಾರು ಸಂತರು ಮತ್ತು ಕವಿಗಳು ನಟರಾಜನನ್ನು ಸ್ತುತಿಸುತ್ತಾ ಶ್ಲೋಕಗಳು, ತೇವಾರಗಳು ಮತ್ತು ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ ಮತ್ತು ಭಗವಂತನಿಗೆ ಗೌರವ ಸಲ್ಲಿಸಲು ಪ್ರತಿಯೊಬ್ಬರ ಸಂಕ್ಷಿಪ್ತ ನೋಟಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಈ ಮಹಾನ್ ಸಂತರಿಗೆ ಗೌರವದ ಸಂಕೇತವಾಗಿ ದಯವಿಟ್ಟು ವಿಡಿಯೋದ ಕೊನೆಯವರೆಗೂ ವೀಕ್ಷಿಸಿ, ಬಿಟ್ಟುಬಿಡಬೇಡಿ. ಯೋಗ ಸೂತ್ರಗಳನ್ನು ಸಂಕಲಿಸಿದ ಪ್ರಖ್ಯಾತ ಓಶಿ ಪತಂಜಲಿಯು ಪ್ರಸಿದ್ಧ ಸಂಸ್ಕೃತ ಸ್ತೋತ್ರ ಚರಣಶೃಂಗ ರಹಿತ ನಟರಾಜ ಸ್ತೋತ್ರಂ ಅನ್ನು ಸಹ ರಚಿಸಿದರು. ಇದರ ಕೆಲವು ಸಾಲುಗಳು ಮತ್ತು ಜನಪ್ರಿಯ ಚಿದಂಬರೇಶ್ವರ ಸ್ತೋತ್ರನ್ನ ಕೆಲವು ಸಾಲುಗಳು ಇಲ್ಲಿವೆ. ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಠಾಧರಂ ಪಾರ್ವತಿ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಚಿದಂಬರೇಶಂ ಹೃದಿ ಭಾವಯಾಮಿ. ಸದಂಚಿತಮುದಂಚಿತ ನಿಕುಂಚಿತ ಪದಂ ಝಲಝಲಂ ಚಲಿತ ಮಂಜುಕಟಕಂ ಪತಂಜಲಿ ತ್ರಿಗಂಜನಮನಂಜನಮ ಚಂಚಲ ಪದಂ ಜನನ ಭಂಜನಕರಂ ಕದಂಬ ರುಚಿಮಂ ವರವಸಂ ಪರಮಮಂ ಬುಧ ಕದಂಬಕ ವಿಡಂಬಕಗಲಂ ಚಿದಾಬುಧಿ ಮಣ್ಯೋ ಬುಧ ಹೃದೌ ಭುಜರವ್ಯೋ ಪರಚಿದಂಬರ ನಟಂ ಹೃದಿ ಭಜ. ತರುವಾಯ ಮೂವರು ಮಹಾನ್ ಶೈವ ಸಂತರಾದ ಅಪ್ಪರ್, ಸುಂದರಾರ್ ಮತ್ತು ತಿರುಜ್ಞಾನ ಸಂಬಂಧ ತೇವಾರಂಗಳನ್ನು ಹಾಡಿದರೆ. ಮಾಣಿಕವಸಾಗರ್ ಚಿದಂಬರಂ ದೇವಾಲಯದಲ್ಲಿ ಶಿವನನ್ನು ಸ್ತುತಿಸುತ್ತಾ ತಿರುವಾಚಕಂ ರಚಿಸಿದರು. ಅರುಣಗಿರಿನಾಥರ್ ಅವರ ತಿರುಪ್ಪುಗತ್ ಚಿದಂಬರಂನ ಮುರುಗನ್ ಸಂಭ್ರಮಾಚರಣೆ, ತಿರುಮೂಲರ್ನ ತಿರುಮಂಡಿರಂ ಒಳಗಿನ ಚಿದಂಬರಂ ಮತ್ತು ಹೃದಯವನ್ನು ದೇವಾಲಯವಾಗಿ ಬಹಿರಂಗಪಡಿಸುತ್ತದೆ. ಚಿದಂಬರಂ ದೇವಾಲಯದ 1000 ಕಂಬಗಳ ಸಭಾಂಗಣದಲ್ಲಿ ಸೆಕ್ಕಿಕಾರ್ ಪೆರಿಯ ಪುರಾಣವನ್ನು ರಚಿಸಿದರು. ಇದು ಭಗವಾನ್ ನಟರಾಜನು ನೀಡಿದ ಉಲಕೆಲಲಾಂ ಶ್ಲೋಕದಿಂದ ಪ್ರಾರಂಭವಾಗುತ್ತದೆ. ಸ್ವಾಮಿ ರಾಮಲಿಂಗ ವಲ್ಲಲಾರ್ ಅವರ ತಿರುವರುಪ್ಪ 6ನೇ ತಿರುಮುರೈ ಕೂಡ ಭಗವಾನ್ ನಟರಾಜನನ್ನು ಸ್ತುತಿಸುತ್ತಾನೆ. ಇವುಗಳ ಆಡಿಯೋ ತುಣುಕುಗಳನ್ನು ಇಲ್ಲಿ ಅನುಕ್ರಮವಾಗಿ ಪ್ರಸ್ತುತಪಡಿಸಲಾಗಿದೆ. ಶಿವಪುರಾಣಂ ಮಾಣಿಕ್ಯವಾಸಕರ್. நமச்சிவாய வாழ்க நாதன் தாழ்வாழ்க இமைப்பொழுதும் என் நெஞ்சில் நீங்காதான் தாழ்வாழ்க கோகழியாண்ட குருமணிதன் தாழ்வாழ்க ஆகமம் ஆகி நின்றண்ணிப்பான் தாழ்வாழ்க. பத்தனாய் பாடமாட்டேன் திருநாவுக்கரசர். முத்தனே முதல்வா தில்லை அம்பலத்து ஆடுகின்ற அத்தம் ஆடல் காண்பான் அடியனேன் வந்தவாரே. செல்வநடு மாடம் திருஞான சம்பந்தர். செல்வர் வாழ்த்தில்லை சிற்றம்பலமேய செல்வன் கழலேத்தும் செல்வம் செல்வமே. படித்தாடும் அடிமை சுந்தரர். படுத்தாடு கரதலத்தில் தமருகமும் எரியகலும் கரிய பாம்பும் பிடித்தாடி புலியூர் சிற்றம்பலத்தெம் பெருமானை வெற்றாமன்றே. திருமூலர் திருமந்திரம். தேவர் உரைகின்ற சிற்றம்பலம் என்றும் தேவர் உரைகின்ற சிதம்பரம் என்றும் தேவர் உரைகின்ற திரு அம்பலம் என்றும் தேவர் உரைகின்ற தென்பொது ஆமே. வள்ளலார் திரு அருட்பா. தண்டலை விளங்குந்தில்லை தலத்திற் பொன்னம்பலத்தே கண்டவர் மயங்க வேடம் கட்டியாடுகின்றவர்க்கு தெண்டனிட்டேன் என்று சொல்லடி சுவாமிக்கு நான் தெண்டனிட்டேன் என்று சொல்லடி. உலகெல்லாம் உணர்ந்தோதற்கரியவன் நிலவுலாவிய நீர்மலிவேணியன் அலரில் சோதியன்
திருவடி வாழ்த்தி வணங்குவாம். எழுகடல் மணலை அருணகிரிநாதர். இமயவர் முனிவர் பரவிய புலியூரினில் நடமருவு பெருமாளே. ಕರ್ನಾಟಕ ಸಂಗೀತದ ಶ್ರೇಷ್ಠ ಸಂಯೋಜಕರು ಮುತ್ತುಸ್ವಾಮಿ ದೀಕ್ಷಿತರ್, ಗೋಪಾಲಕೃಷ್ಣ ಭಾರತಿ, ಪಾಪನಾಸಂ ಶಿವನ್, ಮುತ್ತು ತಾಂಡವರ್, ನೀಲಕಂಠ ಶಿವನ್ ಮತ್ತು ಮಾರಿಮುತ್ತು ಪಿಳ್ಳೈ ಕೂಡ ಇಲ್ಲಿ ತಮ್ಮ ಭಕ್ತಿಯನ್ನು ಅರ್ಪಿಸಿದ್ದಾರೆ. ಪ್ರತಿಯೊಂದು ಭಕ್ತಿಯನ್ನು ಮಧುರವಾಗಿ ಪರಿವರ್ತಿಸಿತು. ಪ್ರತಿಯೊಂದು ಶಿವನ ಶಾಶ್ವತ ನೃತ್ಯದೊಂದಿಗೆ ಲಯದಲ್ಲಿ ಒಂದು ಹೆಜ್ಜೆಯನ್ನು ಗಮನಿಸುತ್ತದೆ. ಅವರ ಕೆಲವು ರಚನೆಗಳ ಆಡಿಯೋ ತುಣುಕುಗಳನ್ನು ಇಲ್ಲಿ ಅನುಕ್ರಮವಾಗಿ ಪ್ರಸ್ತುತಪಡಿಸಲಾಗಿದೆ. ಶಿವಲೋಕನಾಥನೈ ಗೋಪಾಲಕೃಷ್ಣ ಭಾರತಿ. ಶಿವಲೋಕನಾಥனை கண்டு சேவித்திடுவோம் வாரீர். ಆನಂದ ನಟನ ಪ್ರಕಾಶಂ ಮುತ್ತುಸ್ವಾಮಿ ದೀಕ್ಷಿತರ್. ಭೂತೇಶಂ ಶಾರ್ದೂಲ ಚರ್ಮಾಂಬರಂ ಚಿದಂಬರಂ ಭೂಸುರಾತ್ರಿ ಸಹಸ್ರ ಮುನೀಶ್ವರಂ ವಿಶ್ವೇಶ್ವರಂ. ಸಭಾಪತಿக்கு வேறு தெய்வம் ಗೋಪಾಲಕೃಷ್ಣ ಭಾರತಿ. சபாபதிக்கு வேறு தெய்வம் சமானமாகுமாதில்லை. சபாபதிக்கு வேறு தெய்வம். காண வேண்டாமோ பாபநாசம் சிவன். வீடில் உலகை சுற்றி சுற்றி வந்தால் மேதினி போற்றும் சிதம்பர தேவனை காண வேண்டாமோ. சேவிக்க வேண்டுமையா முத்து தாண்டவர். சேவிக்க வேண்டுமையா சிதம்பரம் சேவிக்க வேண்டும் ஐயா. என்றைக்கு சிவகிருப்பை நீலகண்ட சிவன். என்றைக்கு சிவகிருபை வருமோ ஏழை என் மன சஞ்சலம் அருமோ. ஆடும் சிதம்பரமோ ಗೋಪಾಲಕೃಷ್ಣ ಭಾರತಿ. ஆடும் சிதம்பரமோ ஐயன் கூத்தாடும் சிதம்பரமோ. ஒரு கால் சிவ சிதம்பரம் மாரிமுத்து பிள்ளை. ஒரு கால் சிவ சிதம்பரம் என்று சொன்னால் இருக்காது வினையே. ಚಿದಂಬರಂನ ಭಗವಾನ್ ನಟರಾಜನು ಅಗ್ನಿಯ ವೃತ್ತದೊಳಗೆ ತನ್ನ ಕಾಸ್ಮಿಕ್ ನೃತ್ಯದ ಮೂಲಕ ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶವನ್ನು ಸಂಕೇತಿಸುವ ಶಾಶ್ವತ ಆನಂದ ತಾಂಡವವನ್ನು ಪ್ರದರ್ಶಿಸುತ್ತಾನೆ. ನಾಟ್ಯಾಂಜಲಿಯ ಸಂಪ್ರದಾಯವು ಈ ಪವಿತ್ರ ನೃತ್ಯವನ್ನು ಅಭಿವ್ಯಕ್ತಿ ಭಕ್ತಿ ಕಲೆಯ ಮೂಲಕ ಗೌರವಿಸುತ್ತದೆ. ಪ್ರಸಿದ್ಧ ಭರತನಾಟ್ಯ ಸಂಯೋಜಕರಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ್, ಗೋಪಾಲಕೃಷ್ಣ ಭಾರತಿ, ಪಾಪನಾಸಂ ಶಿವನ್, ಸುಬ್ಬರಾಮ ದೀಕ್ಷಿದಾರ್ ಮತ್ತು ದಂಡಯುಧಪಾನಿ ಪಿಳ್ಳೈ ಸೇರಿದ್ದಾರೆ. ತಂಜಾವೂರು ಚತುಷ್ಪಥವು ಭರತನಾಟ್ಯದ ಅಡಿಪಾಯವನ್ನು ಹಾಕಿತು ಮತ್ತು ಪಾಪನಾಶಂ ಶಿವನ್ ಕಾಲಾತೀತ ಭಕ್ತಿ ಕೃತಿಗಳನ್ನು ರಚಿಸಿದರು. ಅವರ ರಚನೆಗಳು ನಟರಾಜನ ದೈವಿಕ ಕಾಸ್ಮಿಕ್ ನೃತ್ಯವನ್ನು ವ್ಯಾಖ್ಯಾನಿಸಲು ನರ್ತಕರನ್ನು ಪ್ರೇರೇಪಿಸುತ್ತವೆ. ಭರತನಾಟ್ಯದ 4 ನೃತ್ಯ ತುಣುಕುಗಳನ್ನು ಪ್ರಸ್ತುತಪಡಿಸಲಾಗಿದೆ. குனித்த புருவமும் கோவை செவ்வாயில் குமிஞ்சிரிப்பும் பனித்த சடையும் பவளம் போல் மேனியில் பால் வெண்ணீரும் இனித்த முடையெடுத்த பொற்பாதமும் காண பெற்றால் மனித பிறவியும் வேண்டுவதே இம்மாநிலத்தே. மனித பிறவியும் வேண்டுவதே இம்மாநிலத்தே. जय 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 शशिर विभूषण रूप भयंकर डमरुगहस्त तृतीय सहस्र दीक्षित नाथ नटेश कौत्वं जगजगता दिग दिग दै
ತಾಕು ದಿಕ್ಕು ತಾಕೀಟ ತಂಪಿಡಿಕೆಡದಗನಂ சிவகாமி மணாள திருச்சிற்றம்பலம் தனில் புன்னகையோ இடது பதம் தோக்கி ஆடும் நடராஜனடி பணிவையே நெஞ்சே இடது பதம் தோக்கி ஆடும் ஆனந்த நடமாடும் நடராஜன் ஆனந்த நடமாடும் நடராஜன் சபேரன் பொன்னம்பல தரசனை புகழ்ந்து பாடுவோம். ತಿಲ್ಲೈ ನಟರಾಜ ದೇವಾಲಯವು ಕಲ್ಲು ಮತ್ತು ಶಿಲ್ಪಕಲೆಗಿಂತ ಹೆಚ್ಚಿನದು. ಇದು ಆತ್ಮ, ವಾಸ್ತುಶಿಲ್ಪ, ಕಲೆ, ಸಂಗೀತ ಮತ್ತು ಪ್ರಜ್ಞೆಯ ಸ್ವರಮೇಳವಾಗಿದೆ. ಅಲ್ಲಿ ನಂಬಿಕೆಯು ನೃತ್ಯವಾಗುತ್ತದೆ, ಮೌನವು ಹಾಡಾಗುತ್ತದೆ ಮತ್ತು ಆತ್ಮವು ಶಾಶ್ವತ ಸತ್ಯವನ್ನು ನೋಡುತ್ತದೆ. ದೈವವು ನರ್ತಕಿ ಮತ್ತು ನೃತ್ಯ, ನಿಶ್ಚಲತೆ ಮತ್ತು ಧ್ವನಿ ಮತ್ತು ಎಲ್ಲಾ ಸೃಷ್ಟಿಯನ್ನು ವ್ಯಾಪಿಸಿರುವ ಪ್ರಜ್ಞೆ. ಈ ವಿಡಿಯೋದ ಮೂಲಕ ನನ್ನೊಂದಿಗೆ ಪ್ರಯಾಣಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ವಿಶಾಲವಾದ ವಿವರಗಳನ್ನು ಇಷ್ಟಪಟ್ಟಿದ್ದೀರಿ ಎಂದು ಭಾವಿಸುತ್ತೇವೆ. ನಾವು ನಮ್ಮ ಕ್ಷೇತ್ರಾದಾನಂ ಚಾನೆಲ್ನಲ್ಲಿ ವಿವಿಧ ದೇವಾಲಯಗಳು, ಭಾರತದ ಮಹಾನ್ ಸಂತರು ಇತ್ಯಾದಿಗಳ ಬಗ್ಗೆ 300ಕ್ಕೂ ಹೆಚ್ಚು ಯೂಟ್ಯೂಬ್ ವಿಡಿಯೋಗಳನ್ನು ಹೊರತಂದಿದ್ದೇವೆ. ಆದ್ದರಿಂದ ನಮ್ಮ ಭವಿಷ್ಯದ ವಿಡಿಯೋಗಳ ಬಗ್ಗೆ ಅಧಿಸೂಚನೆಯನ್ನು ಪಡೆಯಲು ನಮ್ಮ ಚಾನೆಲ್ಗೆ ಚಂದಾದಾರರಾಗಿರಿ. ದಯವಿಟ್ಟು ನಿಮ್ಮ ಸಂಪರ್ಕಗಳೊಂದಿಗೆ ವಿಡಿಯೋಗಳನ್ನು ಹಂಚಿಕೊಳ್ಳಿ. ಇದರಿಂದ ಅನೇಕರು ನಮ್ಮ ದೇವಾಲಯಗಳು ಮತ್ತು ಸಂತರ ಶ್ರೇಷ್ಠತೆಯನ್ನು ಪ್ರಶಂಸಿಸಬಹುದು. ದೇವಾಲಯಗಳಿಗೆ ಭೇಟಿ ನೀಡುವ ಮೊದಲು ವಿಡಿಯೋಗಳನ್ನು ದಯವಿಟ್ಟು ನೋಡಿ. ಇದರಿಂದ ನೀವು ಅವುಗಳನ್ನು ಉತ್ತಮವಾಗಿ ಪ್ರಶಂಸಿಸಬಹುದು. ವಿಡಿಯೋದ ಸಂಗೀತ ಮತ್ತು ನೃತ್ಯ ತುಣುಕುಗಳಿಗೆ ಸಹಾಯ ಮಾಡಿದ 2 ಯುವಕರಿಗೆ ಧನ್ಯವಾದಗಳು. ಓಂ ನಮಃ ಶಿವಾಯ.